ಸ್ವಾಮೀಜಿ, ಇದು ಒಂದು ಪ್ರಶ್ನೆ ಏನಂತಂದರೆ, ರಾಮಲಲ್ಲನ ವಿಗ್ರಹ ಎಷ್ಟು ಕಾಲ ಹಿಂದೆದು ಮತ್ತು ಅದರ ಪುರಾತನ ಹಿನ್ನೆಲೆ ಏನಿದೆ ಅಂತ. ಏಕೆಂದರೆ ನಾವು ರಾಮ ಮಂದಿರ ಅಂದಿದ ತಕ್ಷಣ ಮಂದಿರಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತೇವೆ. ವಿಗ್ರಹ ಅದರ ಹಿನ್ನೆಲೆ, ಅದು ಯಾರ ರಾಜರ ಕಾಲದಲ್ಲಾಗಿದ್ದು ಅಥವಾ ಮೂಲ ಅವಾಗಲಿಂದನೇ ಇತ್ತ, ಸಾಕಷ್ಟು ವರ್ಷಗಳ ಹಿಂದೆ, ಎಷ್ಟು ಶತಮಾನಗಳ ಹಿಂದೆದು ಆ ಮೂರ್ತಿಗಳ ಬಗ್ಗೆ. ಏಕೆಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರ್ಬೇಕಾದ್ರೆ ಮೂರ್ತಿಗಳಿಗೆ ನಮ್ಮಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಶಿಲೆಯಿಂದ ಮಾಡಿರ್ತಕ್ಕಂಥ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲಿ ರಾಮಲಲ್ಲನ ಆಲ್ರೆಡಿ ಮೊದಲೇ ಇರ್ತಕ್ಕಂಥ ಮೂರ್ತಿಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಆ ಮೂರ್ತಿಗಳ ಹಿನ್ನೆಲೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಹೀಗಿದೆ, ಹಿಂದೆ ಇದ್ದ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾ ಇಲ್ಲ, ಅದಕ್ಕೆ ಒಂದು ಗೌರವದ ಸ್ಥಾನವನ್ನು ನೀಡಲಾಗತ್ತೆ. ಈಗ ಬೃಹತ್ತಾಗಿರತಕ್ಕಂತಹ ನೂತನವಾಗಿ ನಿರ್ಮಿತವಾಗಿರತಕ್ಕಂತಹ ಸುಮಾರು 4.5 ಅಡಿ ಎತ್ತರದ ಶಿಲಾ ಪ್ರತಿಮೆ ತಯಾರಾಗ್ತಾ ಇದೆ. ಅದರ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಹಿಂದೆ ಈ ತನಕ ಇದ್ದಂಥದ್ದು ರಾಮಲಲ್ಲ ಅಂತ ಹೇಳಿ ಸಣ್ಣ ಒಂದು ವಿಗ್ರಹ, ಲೋಹದ ಸಣ್ಣ ವಿಗ್ರಹ, ಅದಕ್ಕೆ ಗೌರವದಿಂದ ಅದನ್ನು ಒಂದು ಕಡೆ ಇಡಲಾಗುತ್ತೆ. ಒಟ್ಟು ಖರ್ಚು ಎಷ್ಟಾಯಿತು ಸ್ವಾಮೀಜಿ ಮಂದಿರಕ್ಕೆ? ಇನ್ನೊಬ್ರು ಯಾರು ಕೇಳಿದ್ದಾರೆ ಲೆಕ್ಕಾಚಾರ, ಅಂದರೆ ಅಕೌಂಟ್ಸ್ ಕರೆಕ್ಟ್ ಇದೆಯಾ ಅಂತ. ಅದನ್ನು ನಾವು ದಿನಕ್ಕೂ ಬದಲಾಗ್ತಾ ಇರುತ್ತೆ. ದಿನಕ್ಕೂ ಬದಲಾಗುವ ವೆಚ್ಚವನ್ನು ನಾನು ಇಲ್ಲಿ ಕುಳಿತುಕೊಂಡು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದರದ ವ್ಯವಸ್ಥೆ ಇದೆ, ಅದನ್ನು ಸಮೀಪಿಸಿದರೆ ಅವಶ್ಯವಾಗಿ ಕೊಡ್ತಾರೆ. ಅಂದರೆ ಪಾರದರ್ಶಕವಾಗಿ ದಿನದನ್ನೇ ಕೊಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.